ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಎಲೆಕ್ಟ್ರಾನಿಕ್ ಬಿಡಿ ಭಾಗಗಳ ಟಾಟಾ ತಯಾರಿಕಾ ಕಂಪನಿಯಲ್ಲಿ ಬೆಂಕಿ ಅವಘಡ. ಕೂತನಹಳ್ಳಿ ಕೆಮಿಕಲ್ ಘಟಕದಲ್ಲಿ ಮುಗಿಲೆತ್ತರಕ್ಕಾವರಿಸಿದ ಬೆಂಕಿ, ದಟ್ಟ ಹೊಗೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಕವರ್ ಮೊಬೈಲ್ನಲ್ಲಿ ಫೋಟೋ ವಿಡಿಯೋ ಡಿಲೀಟ್ಗಾಗಿ ರಾಬರಿ. ಫಿಲ್ಮಿ ಸ್ಟೈಲ್ನಲ್ಲಿ ಪ್ರಿಯತಮೆಯೇ ಮಾಡಿಸಿದ್ಲು ದರೋಡೆ. ಬೆಂಗಳೂರಿನ ಬೆಳ್ಳಂದೂರು ಪೊಲೀಸರಿಂದ ಟೆಕ್ಕಿ ಯುವತಿ ಸೇರಿ 4 ಕೈಗೆ ಕೋಳ. ಲೋಕಾಯುಕ್ತದಲ್ಲಿ ಮೂಡ ಹಗರಣ ಎಫ್ಐಆರ್ 4ನೇ ಶನಿವಾರ. ಭಾನುವಾರ ರಜೆ ಇರೋದ್ರಿಂದ ಮೈಸೂರಲ್ಲಿದ್ದರೂ ಸಿಎಂ ಸಿದ್ದರಾಮಯ್ಯಗಿಲ್ಲ ಟೆನ್ಷನ್. ಇವತ್ತೇ ತನಿಖೆ ಆರಂಭ ಆಗೋದು ಡೌಟ್. ಸಿಎಂ ಸ್ಥಾನಕ್ಕೆ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಬಿಜೆಪಿ ಅಕ್ಟೋಬರ್ 2ರವರೆಗೆ ಸಿದ್ದು ನಡೆ ಕಾದು ನೋಡೋ ತಂತ್ರ. ನಾಡಹಬ್ಬ ದಸರಾ ಸಂದರ್ಭದಲ್ಲಿ ರಾಜ್ಯದಾದ್ಯಂತ 10 ದಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಕೇಸರಿ ಪಡೆ. ಮೂಡ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಯ ಬಗ್ಗೆ ನಂಬಿಕೆ ಇಲ್ಲ. ಸಿಬಿಐಗೆ ಕೇಸ್ ವರ್ಗಾಯಿಸಲು ಸ್ನೇಹಮಯಿ ಕೃಷ್ಣ ಅರ್ಜಿ. ಸೋಮವಾರ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಕೋರ್ಟ್. ಡಿಸೆಂಬರ್ ಒಳಗೆ ರಾಜ್ಯ ಸರ್ಕಾರ ಇರಲ್ಲ ಎಂದಿದ್ದ ಎಚ್ಡಿಕೆ. ಮೂಡ ಹಗರಣದ ತನಿಖಾ ವರದಿ ಸಲ್ಲಿಕೆ ಡಿಸೆಂಬರ್ ಡೆಡ್ಲೈನ್. ಸದ್ದಿಲ್ಲದೆ ಸತ್ಯವಾಗ್ತಾ ಇದೆಯಾ ಕುಮಾರಸ್ವಾಮಿಯ ಭವಿಷ್ಯ? ಶಾಸಕ ಮುನಿರತ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳ ದಾಳಿ. ಬಯ್ಯಾಲಿ ಕಾವಲ್ ಮನೆ, ಕಚೇರಿ ಸೇರಿ ವಿವಿಧೆಡೆ ಪರಿಶೀಲನೆ. ಅತ್ಯಾಚಾರ ಆರೋಪ ಸಂಬಂಧ ಎಫ್ಎಸ್ಎಲ್ ಟೀಮ್ ಜೊತೆ ಬಂದು ತಪಾಸಣೆ. ಬಾಲಕ ಬಲಿಯಾದರೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ. ಮಲ್ಲೇಶ್ವರ ಮೈದಾನದಲ್ಲಿ ವಾರ ಕಳೆದರೂ ಗೇಟ್ ಅಳವಡಿಸದೆ ಭಾರೀ ನಿರ್ಲಕ್ಷ್ಯ. ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ಕೊಟ್ಟರು, ಡೋಂಟ್ ಕೇರ್. ಯಶವಂತಪುರದಲ್ಲಿ ತಿಂಗಳಿಗೆ 300 ಹೆರಿಗೆ ಮಾಡ್ತಿದ್ದ ಆಸ್ಪತ್ರೆ ಸ್ಥಗಿತ. ಕೇವಲ ನಮ್ಮ ಕ್ಲಿನಿಕ್ಗೆ ಸೀಮಿತವಾಯ್ತಾ? ಜನರಲ್ ಆಸ್ಪತ್ರೆ ಮಾಡೋ ಪ್ರಕ್ರಿಯೆ ವಿಳಂಬವಾಗಿದ್ದರಿಂದ ತಡವಾಗ್ತಿದೆ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತರ ಸ್ಪಷ್ಟನೆ. ಸದಾ ಗಿಜಿಗಿಡೋ ಎಂಜಿ ರೋಡಲ್ಲಿ ದರೋಡೆಕೋರರ ಹಾವಳಿ. ರಾತ್ರಿ ರೌಂಡ್ಸ್ ಹಾಕಿ ಸಿಕ್ಕೋರನ್ನ ದೋಚಿ ಎಸ್ಕೇಪ್ ಆಗ್ತಿದ್ದಾರೆ ಖದೀಮರು. ಐಷಾರಾಮಿ ಬೈಕಲ್ ಬಂದು ಹಲ್ಲೆ ಮಾಡಿ 2 ಚಿನ್ನದ ಸರ, ವಾಚ್, ನಗದು ಕದ್ದು ಅಬೇಸ್. ವರ್ಷದ ಹಿಂದೆ ಮೃತಪಟ್ಟ ಇಲಿಯಾಸ್ ಕೊಲೆ ರಹಸ್ಯ ಬಯಲು. ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಅಂತ ಪ್ರಿಯಕರನ ಜೊತೆ ಸೇರಿ ಕೊಂದಿದ್ದ ಪತ್ನಿ. ಈಗ ಪ್ರಕರಣ ಭೇದಿಸಿದ ದಾವಣಗೆರೆ ಜಿಲ್ಲೆಯ ಬಸವಪಟ್ಟಣ ಪೊಲೀಸರು. ದಾವಣಗೆರೆಯಲ್ಲಿ ಕಲ್ಲು ತೂರಾಟ ಕೇಸ್. ಡಿಜೆಗೆ ಸಿಗುತ್ತಿಲ್ಲ ಅನುಮತಿ. ಡಿಜೆಗೆ ಪರ್ಮಿಷನ್ ಸಿಗೋವರೆಗೆ ಮೂರ್ತಿ ವಿಸರ್ಜಿಸಲ್ಲ ಅಂತ ಸಾರ್ವಜನಿಕ ಗಣೇಶ ಮಂಡಳಿ. 100ಕ್ಕೂ ಅಧಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ಬಾಕಿ. ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ನಗರದಾದ್ಯಂತ ರಾರಾಜಿಸ್ತಾ ಇದೆ ಕೇಸರಿ ಬಾವುಟಗಳು. ವಿಎಚ್ಪಿ ರಾಷ್ಟ್ರೀಯ ಸಂಚಾಲಕ ಧೀರಜ್ ದೊನೇರಿಯಾರಿಂದ ಉತ್ಸವಕ್ಕೆ ಚಾಲನೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಗೆ ಮತ್ತೊಂದು ಹಿನ್ನಡೆ. ಫ್ರೀಡಂ ಹೈಟೆಕ್ ಪಾರ್ಕಿಂಗ್ ಕ್ಲೋಸ್ ಆಗತ್ತಾ? ಓಪನ್ ಆದ 3 ತಿಂಗಳಿಗೆ ಕೋಟಿ ಲಾಸ್. ಬೇಸತ್ತ ಗುತ್ತಿಗೆದಾರ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಗದ್ದೆಯಂತಾದ ರಸ್ತೆ. ಭತ್ತ ನಾಟಿ ಚಳ್ಳೂರು ಗ್ರಾಮಸ್ಥರ ಆಕ್ರೋಶ. ರಸ್ತೆ ಅಭಿವೃದ್ಧಿ ಮಾಡದಿದ್ದರೆ ಸಚಿವ ಶಿವರಾಜ್ ತಂಗಡಿಗೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆ. ಅಮೆರಿಕ ಪ್ರವಾಸದ ವೇಳೆ ಮೀಸಲಾತಿ ಕುರಿತ ರಾಹುಲ್ ಗಾಂಧಿ ಹೇಳಿಕೆಗೆ ವಿರೋಧ. ಉತ್ತರ ಪ್ರದೇಶದಲ್ಲಿ ಕೈ ನಾಯಕನ ಪ್ರತಿಕೃತಿ ದಹನಕ್ಕೆ ಯತ್ನ. ಕಾರ್ಯಕರ್ತರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ, ಎಳೆದಾಟ. ಬಾಣಂತಿಯನ್ನ ಹೆಗಲ ಮೇಲೆ ಹೊತ್ತು ತುಂಬಿ ಹರಿತಾ ಇದ್ದ ಹೊಳೆದಾಟೋ ಅನಿವಾರ್ಯತೆ. ಆಂಧ್ರದ ಅಲ್ಲೂರಿ ಜಿಲ್ಲೆಯಲ್ಲಿ ಪ್ರಮುಖ ರಸ್ತೆ ಬ್ಲಾಕ್ ಆಗಿದ್ದಕ್ಕೆ ಪರದಾಟ. ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಹರಸಾಹಸ. ಅಪಾಯಕಾರಿ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಕೊಯಮತ್ತೂರಿನಿಂದ ಚಿನ್ನ ಸಾಗಿಸ್ತಾ ಇದ್ದ ವ್ಯಾಪಾರಿ ಸ್ನೇಹಿತನ ಮೇಲೆ ದಾಳಿ. ಕೇರಳದ ತ್ರಿಶೂರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆ. 2.5 ಕೆಜಿ ಚಿನ್ನಾಭರಣ ದೋಚಿ ಎಸ್ಕೇಪ್. ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ.
ಜೂನಿಯರ್ ಎನ್ಟಿಆರ್ ಅಭಿನಯದ ದೇವರಾಜ್ ಚಿತ್ರ ವೀಕ್ಷಣೆ ವೇಳೆ ಅವಘಡ. ಹೈದರಾಬಾದ್ನ ಸುದರ್ಶನ್ ಚಿತ್ರಮಂದಿರದಲ್ಲಿ ಜೂನಿಯರ್ ಎನ್ಟಿಆರ್ ಕಟೌಟ್ಗೆ ಬೆಂಕಿ. ಅಭಿಮಾನಿಗಳು ಸಿಡಿಸಿದ ಪಟಾಕಿಯ ಕಿಡಿಯಿಂದ ಅನಾಹುತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.